ಎಲ್ಲರೂ ಯೂಟ್ಯೂಬ್ ಓಪನ್ ಮಾಡಿದರೆ ಮಂಜು, ಲೀಲಾ, ಸಂತೋಷ್ ಸ್ಟೋರಿಯೇ ಬರ್ತದಲ್ವ. ತುಂಬ ಜೋಕ್ ಆಗಿದಲ್ವ ರೂಲ್ಸ್ನವರು, ಚಾನಲ್ನವರು. ಆಮೇಲೆ ಎಲ್ಲ ಕಡೆ ಗಾಳಿಯಲ್ಲಿ ತೇಲಾಡ್ತಿದೆ, ನದಿ ಹಾಗೆ ಹರಿತಾ ಇದೆ ಅಲ್ವಾ. ಇಷ್ಟೆಲ್ಲ ಆದರೂ ಟಿ ವಿ ಮುಂದೆ ಮುಖ ತೋರಿಸ್ತಾಳೆ ಅವಳು ಲೀಲಾವತಿ. ಮುಚ್ಕೊಳ್ಬೇಕು ತಾನೆ ಮುಖ. ಏನಾದರೂ ಸುಂದರಿ ಅವಳು. ಬಿಳಿ ಬಣ್ಣ ಇದ್ದಕ್ಕೆ ತಾನೇ ಈ ಮಂಜು ಮತ್ತು ಸಂತೋಷ್ ಹೋಗಿರೋದು. ಆ ಬಿಳಿ ಬಣ್ಣ ಏನು ಅವಳೊಬ್ಬಳಿಗೆ ದೇವರು ಕೊಟ್ಟಿರೋದಾ? ಬೇರೆ ಯಾರಿಗೂ ಬಿಳಿ ಬಣ್ಣ ಕೊಟ್ಟಿಲ್ವಾ? ಅವ್ನು ಮಂಜುಗೆ ಕೂಡ ಮೊದಲಿನ ಹೆಂಡತಿ ಇದ್ದಾಳೆ ಇಲ್ವೋ ಅದನ್ನು ಯಾರೂ ಕೇಳಿಲ್ಲ. ಇವಳ ಬಗ್ಗೆ ಮೊದಲಿನ ಗಂಡ ಬಿಟ್ಟು ಬಂದಂತ ಗೊತ್ತಾಯಿತು. ಮಂಜುನಾಥ ಕೂಡ ಮೊದಲಿನ ಹೆಂಡತಿ ಮಕ್ಕಳನ್ನ ಬಿಟ್ಟು ಬಂದಿರಬೇಕು. ಇವಳು ಮೊದಲಿನ ಗಂಡನ ಬಿಟ್ಟು ಬಂದಿದ್ದಾಳೆ. ಅದು ಮಂಜುನಾಥಂದು ಹಳೆ ಸ್ಟೋರಿ ಏನು ಎಂತ ಕೇಳಿಲ್ಲ. ಏನಾದರೂ ಗಂಡ ಹೊಡಿತಾನೆ ಅಂತ ಸಂತೋಷ್ ಮನೆಗೇ ಹೋಗ್ತಾಳಂತೆ. ಗಂಡ ಬೈತಾನೆ ಅಂತೇಳಿ ಸಂತೋಷ್ ಮನೆಗೇ ಹೋಗ್ತಾಳಂತೆ. ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕಾಗಲ್ಲ ಅಂತ ಸಂತೋಷನ ಹತ್ರನೇ ಹೋಗ್ತಂತೆ. ಯಾಕೆ ಸಂತೋಷ್ ಹೆಂಡತಿ ಹತ್ರ ಹೋಗ್ಲಿಕ್ಕಾಗಲ್ವಾ? ಕಷ್ಟಗಳು ಸಂತೋಷ ಹೆಂಡತಿ ಹತ್ರ ಹೇಳ್ಬೋದಲ್ಲ. ಸಂತೋಷ್ಗೆ ಫ್ಯಾಮಿಲಿ ಇಲ್ವಾ? ಇವನು ಅನಾಥನ, ಅಪ್ಪ ಇದ್ದಾರೆ, ಅವನಿಗೆ ಅಮ್ಮ ಇದ್ದಾರೆ. ಅದನ್ನೆಲ್ಲ ಹೋಗಿ ಹೆಂಗಸ್ರ ಹತ್ರ ಮಾತಾಡಬೇಕು. ಒಬ್ಬ ಗಂಡಸನ ಮನೆ ಕರ್ಕೊಂಡು ಹೋಗಿ ಕೇಕ್ ಕಟ್ ಮಾಡಿ ಮಕ್ಕಳಿಗೆಲ್ಲ ಹೊಡೆದು ಬಡ್ದು ಹೆದರಿಸಿ ಇವಳು ಯಾವ ಕಾಮುಕಿ ಇವಳು? ಎಲ್ಲರೂ ಕಾಮೆಂಟ್ಸ್ ನೋಡಿದರೆ ಹಾಗೆಯೇ ಹೇಳ್ತಾರೆ, ದೊಡ್ಡ ಕಾಮುಕಿ ಅಂತ. ನಾನು ಕೂಡ ಅದೇ ಹೇಳೋದು. ಇಂಥ ಹೆಣ್ಣನ್ನು ನನಗೆ ಯಾವ ರೀತಿ ಇದು ನಾನು ಯೂಟ್ಯೂಬ್ ನೋಡ್ತೀನಿ, ಯಾವ ರೀತಿದೆಲ್ಲ ಬರುತ್ತೆ. ಆದರೆ ಇಂಥದ್ದೆಲ್ಲ ಬರಲ್ಲ. ಈ ರೀತಿ ನಾಟಕ ಮಾಡುವ ಹೆಣ್ಣು ಇವಳೊಬ್ಬಳೇ. ಇವಳಿಗೆ ಯಾಕೆ ಬೇಕಾ ಮಂಜು? ಇವತ್ತು ಸಂತೋಷ್, ನಾಳೆ ಇನ್ನೂ ಸಂತೋಷ್ ಬಿಟ್ಟು ಹೋದ್ರು. ಇನ್ನು ಸ್ವಲ್ಪ ದಿವಸ ಅಂದರೆ ಇನ್ನು ಅಕ್ಕಪಕ್ಕದಲ್ಲಿ ಯಾರದ್ದು ಗಂಡು ಸೋದರನ್ನು ಕರೆದು ಮಾತಾಡಿ ತಲೆ ಕೇಳಿಸಿ ತಿರ್ಗಾ ಹೋಗಿಬಿಟ್ರೆ ಮತ್ತು ಸಂತೋಷನೇ ಅನ್ನೋದು ಹೇಳ್ತಾ ಇರ್ತಾನೆ. ಮಂಜುನಾಥ ನಾನು ಕರ್ಕೊಂಡು ಹೋಗ್ಬಿಟ್ಟ, ಇಲ್ಲ ನನ್ನ ಜೊತೆ ಇರ್ತಿದ್ಲು ಅವಳು ತುಂಬ ಒಳ್ಳೆಯವಳು, ಮಂಜುನಾಥನಿದ್ದೇ ತಪ್ಪು ಅಂತಿದ್ದ. ಅವನೊಬ್ಬನಿಗೆ ಬ್ರೈನ್ ವಾಶ್ ಆಗಿದೆ ಸಂತೋಷಿಗೆ. ಈ ಕಡೆ ಮಂಜುನಾಥನಿಗೂ ಬ್ರೈನ್ ವಾಶ್ ಇದೆ. ಅದಕ್ಕೆ ಹೆಂಡತಿ ಬೇಕಂತಾನೆ. ಆ ಕಡೆ ಸಂತೋಷಿಗೆ ಬ್ರೈನ್ ವಾಶ್ ಆಗಿ ಅವಳು ಬಂದರೆ ಬರಲಿ, ಅವಳು ಬರೋದು ಬೇಡ ಅನ್ನೋದಿಲ್ಲ ನಾನು. ಅವಳು ಹೋದರೆ ಹೋಗಲಿ, ಮಕ್ಕಳನ್ನು ನಾನ್ಯಾಕೆ ನೋಡಬೇಕು ಅಂತಾನೆ. ಮಕ್ಕಳು ಬೇಡ ಅಂತ ಆದವನು ಮದುವೆಗೆ 3 ಮಗುವಿಗೆ ಗರ್ಭ ಧರಿಸಿ ಹೆರಿಗೆ ಆಗಿದ್ದವಳು ಯಾಕೆ ಬೇಕು ಇವನಿಗೆ? ಅಲ್ವಾ? ಯಾಕೆ ಬೇಕು ಇವನಿಗೆ? ಮಕ್ಕಳು ಬೇಡ ಅಂದಮೇಲೆ ಅವಳು ಬೇಕು, ಮಕ್ಕಳು ಬೇಡ ಅಂದಮೇಲೆ ಇವನೇನೇ ಮಾತಾಡ್ತಾನೆ ಇವನು? ಏನು ಮಂಜುನಾಥನಿಗೆ ತಲೆ ಸರಿಲ್ವಾ? ಅವಳ ಹತ್ರ ಮಕ್ಕಳು ಮಾಡಿಸಿಕೊಂಡು ದುಡ್ಡು ಕೊಂಡು ಆ ಮಕ್ಕಳು ಸಾಕಿಕೊಂಡು ಹುಚ್ಚಿರ್ತಾರೆ ಇರೋದಕ್ಕೆ ಏನು ಮಂಜುನಾಥ ತಲೆ ಸರಿಲ್ವಾ? ಅವನೇನು ಮೆಂಟ್ಲು ಅಂತ ತಿಳ್ಕೊಂಡ್ರೆ ಇವರಿಬ್ಬರು ಮೆಂಟ್ಲುಗಳು, ಸಂತೋಷ್ ಮತ್ತು ಲೀಲಾವತಿ ಅಲ್ವಾ? ಸರಿ, ಓಕೆ.